ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಃ ಚಾರ್ತೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀಕೃಷ್ಣ, ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಶ್ರೀಮದ್ ಭಾಗವತದ ತೃತೀಯ ಸ್ಕಂದದಲ್ಲಿ ಬರುವಂತಹ ಕಪಿಲೋಪದೇಶವನ್ನು ಅಧ್ಯಯನ ಮಾಡ್ತಾ ಇದ್ದೀವಿ. ಶುಶ್ರೂಷೆಯ ಪರಮಯ ಪರ್ಯಾಚ ಭಕ್ತಿಯ ಸಾಮ್ರಾಟ ಸ್ವಯಂಭುವ ಹಾಗೂ ಶತರೂಪಾದೇವಿ ಅವರ ಮಗಳಾದ ದೇವಹೂತಿ ಇವಳು ಮದುವೆಯ ನಂತರ ತನ್ನ ಪತಿ ಕರ್ದಮ ಋಷಿಯ ಸೇವೆಯನ್ನು ಆಶ್ರಮದಲ್ಲಿ ಬಹಳ ಭಕ್ತಿ ಮತ್ತು ಶ್ರದ್ಧೆಯಿಂದ ಮಾಡ್ತಾ ಇರ್ತಾಳೆ. ಪತಿಮಿಂಗಿತ ಕೋವಿದ, ಪತಿ ಕರ್ದಮನಿಗೆ ಏನು ಬೇಕು ಏನು ಬೇಡ ಹೀಗೆ ಅವನಾಗಿಯೇ ಯಾವುದನ್ನು ತಿಳಿಸದೆ ಹೋದರೂ ಕೂಡ ಅವನ ಮನೋ ಇಂಗಿತವನ್ನು ಅರಿತು ಅದಕ್ಕೆ ತಕ್ಕಂತೆ ಅವನಿಗೆ ಬೇಕಾದುದೆಲ್ಲವನ್ನು ಒದಗಿಸುತ್ತಾ ಅವನ ಸೇವೆಯನ್ನು ಬಹಳ ಭಕ್ತಿ ಮತ್ತು ಶ್ರದ್ಧೆಯಿಂದ ಮಾಡ್ತಾಳೆ. ಈ ಸೇವೆಯಿಂದ ಸಂತುಷ್ಟನಾದಂತಹ ಕರ್ದಮ ಋಷಿ ಅವಳ ತೃಪ್ತಿಗಾಗಿ ಅವಳ ಮನೋಬಯಕೆಗಳನ್ನು ಈಡೇರಿಸುವ ಸಲುವಾಗಿ ಅವಳಿಗಾಗಿ ತನ್ನ ತಪಸ್ಸಿನ ಶಕ್ತಿ ಮತ್ತು ಯೋಗ ಶಕ್ತಿಯಿಂದ ಒಂದು ಭವ್ಯವಾದ ಹಾರುವ ಅರಮನೆಯನ್ನು ಅವಳಿಗಾಗಿ ನಿರ್ಮಿಸಿ ಅವಳಿಗೆ ಕೊಡ್ತಾನೆ. ಆ ಅರಮನೆ ಅವಳಿಗೆ ಬೇಕಾದುದೆಲ್ಲವನ್ನ ಒದಗಿಸುವ ಶಕ್ತಿಯನ್ನು ಹೊಂದಿರುತ್ತೆ. ಆದರೂ ಕೂಡ ದೇವಹೂತಿಯ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಅತೃಪ್ತ ಭಾವ, ಅವಳಲ್ಲಿ ಪ್ರಸನ್ನತೆ ಇಲ್ಲ ಅನ್ನುವಂತಹ ವಿಷಯವನ್ನು ಗಮನಿಸಿ ಋಷಿ ಕರ್ದಮ ಅವಳನ್ನು ಕುರಿತು ಅವಳ ಜೊತೆ ಮಾತನಾಡ್ತಾನೆ. ಹೇ ಪ್ರಿಯೆ, ಇಂತಹ ಸುಂದರವಾದ ಭವನವನ್ನು ನಿನಗಾಗಿ ನಿರ್ಮಿಸಿ ನೀನಿಷ್ಟಪಟ್ಟಂತೆ ನಿನಗೆ ಕೊಟ್ಟಿದ್ದರೂ ಕೂಡ ನಿನ್ನಲ್ಲಿ ನಾನು ಸಂತೋಷವನ್ನು ಕಾಣ್ತಾ ಇಲ್ಲ. ಇಲ್ಲೇ ಕಣ್ಣ ಮುಂದೆ ಕಾಣ್ತಾ ಇರುವಂತಹ ಈ ಬಿಂದು ಸರೋವರದಲ್ಲಿ ಮೊದಲು ಸ್ನಾನವನ್ನು ಮಾಡು ಮತ್ತು ನಿನಗಾಗಿ ನಾನು ನಿರ್ಮಿಸಿದ ಈ ಅರಮನೆಯ ಭವ್ಯವಾದ ವಿಮಾನ ಅರಮನೆಯಲ್ಲಿ ಬಂದು ಕುಳಿತುಕೋ, ನಿನಗೆಲ್ಲವೂ ಗೊತ್ತಾಗುತ್ತೆ. ಇದು ಸಾಮಾನ್ಯವಾದ ಸರೋವರ ಅಲ್ಲ. ಈ ಬಿಂದು ಸರೋವರ ಅನ್ನುವಂತಹದ್ದು ಭಗವಂತ ಮಹಾವಿಷ್ಣುವಿನಿಂದ ನಿರ್ಮಿತವಾಗಿರುವಂತಹದ್ದು. ಈ ಸರೋವರದಲ್ಲಿ ಸ್ನಾನ ಮಾಡಿದವರಿಗೆ ಅವರ ಸಕಲ ಇಷ್ಟಾರ್ಥಗಳನ್ನು ಮನೋಬಯಕೆಗಳನ್ನು ಈ ಸರೋವರ ಪೂರೈಸುತ್ತೆ.
ಮನುಷ್ಯರ ಸರ್ವ ಕಾಮನೆಗಳನ್ನು ಈಡೇರಿಸುವ ಶಕ್ತಿ ಈ ಸರೋವರಕ್ಕೆ ಇದೆ. ಆದ್ದರಿಂದ ಮೊದಲು ನೀನು ಆ ಸರೋವರದಲ್ಲಿ ಸ್ನಾನ ಮಾಡು, ನಿನ್ನ ಆಯಾಸ ಪರಿಹರಿಸ್ಕೋ, ನಿನಗೆ ಬೇಕಾದುದೆಲ್ಲವೂ ಸಿಗತ್ತೆ ಅಂತ ಹೇಳಿ ಅವಳ ಮನವೊಪ್ಪಿಸಿ ಅವಳನ್ನು ಆ ಸರೋವರದಲ್ಲಿ ಸ್ನಾನ ಮಾಡೋದಕ್ಕೆ ಕಳಿಸ್ತಾನೆ. ಬಹಳ ಆಶ್ಚರ್ಯ. ದೇವಹೂತಿ ಪತಿ ಹೇಳಿದ ಮಾತನ್ನು ಕೇಳಿ ಸರಸ್ವತಿ ನದಿಯ ನೀರಿನಿಂದ ತುಂಬಿದ್ದಂತಹ ಆ ಬಿಂದು ಸರೋವರದಲ್ಲಿ ಸ್ನಾನವನ್ನು ಮಾಡ್ತಾಳೆ. ಸರೋವರದಲ್ಲಿ ಮುಳುಗಿ ಎದ್ದ ಕೂಡಲೇ ಅವಳ ಕಣ್ಣೆದುರಿಗೆ ಒಂದು ಭವ್ಯವಾದ ಅರಮನೆ ಕಾಣಿಸುತ್ತೆ. ಮತ್ತು ಆ ಅರಮನೆಯಲ್ಲಿ ಸಾವಿರಾರು ದಾಸಿಯರು ಅವಳಿಗಾಗಿ ಕಾಯ್ತಾ ನಿಂತಿರುವಂತಹ ಒಂದು ದೃಶ್ಯವನ್ನು ಅವಳು ನೋಡ್ತಾಳೆ. ಮತ್ತು ಆ ಎಲ್ಲ ದಾಸಿಯರು ದೇವಹೂತಿಯನ್ನು ನೋಡಿದ ಕೂಡಲೇ ಎದ್ದು ನಿಂತು ಅವಳಿಗೆ ನಮಸ್ಕಾರವನ್ನು ಮಾಡ್ತಾರೆ. ಮುಂದೆ ಇಂತಹ ಭವ್ಯವಾದ ಅರಮನೆಯಲ್ಲಿ ಸುಖಭೋಗಗಳಿಂದ ಅವರು 100 ವರ್ಷಗಳ ಕಾಲ ಸುಖವಾಗಿ ಸಂಸಾರವನ್ನು ಮಾಡಿದ್ರು ಅಂತ ಭಾಗವತ ವರ್ಣಿಸುತ್ತೆ. ಮುಂದೆ ಒಂದು ಸೂಕ್ತ ಸಮಯದಲ್ಲಿ ದೇವಹೂತಿ ಒಟ್ಟಿಗೆ 9 ಜನ ಹೆಣ್ಣು ಮಕ್ಕಳಿಗೆ ಜನ್ಮವನ್ನು ನೀಡ್ತಾಳೆ. ಆ ಎಲ್ಲ ಹೆಣ್ಣು ಮಕ್ಕಳುಗಳು ಕೂಡ ಬಹಳ ಸುಂದರಿಯರಾಗಿ ಇರ್ತಾರೆ. ದೇವಹೂತಿ ತಾನು ಬಯಸಿದಂತೆಯೇ ಅನೇಕ ಕಾಲದವರೆಗೆ ಸಂಸಾರ ಸುಖ, ಅರಮನೆಯ ಭೋಗ, ಇಷ್ಟಪಟ್ಟಂತಹ ಮಕ್ಕಳು, ಹೀಗೆ ಅವಳಿಗೆ ಬೇಕಾದದ್ದು ಎಲ್ಲವೂ ಸಿಕ್ಕಂತಾಗಿ ಸಂತೋಷವಾಗಿ ಕಾಲವನ್ನು ಕಳೀತಾಳೆ. ದಿನಗಳು ಹೀಗೆ ಕಳಿಬೇಕಾದ್ರೆ ಒಂದು ಸಂದರ್ಭದಲ್ಲಿ ಪತಿ ಕರ್ದಮ ಋಷಿ ಸನ್ಯಾಸವನ್ನು ಸ್ವೀಕರಿಸಲು ಸಿದ್ಧತೆ ಮಾಡಿಕೊಳ್ತಾ ಇರ್ತಾನೆ. ಅವನ ಸಿದ್ಧತೆಯನ್ನು ಗಮನಿಸಿ ದೇವಹೂತಿ ಅವನ ಬಳಿ ಬಂದು ಅವನಲ್ಲಿ ತನ್ನ ಮತ್ತೊಂದು ಬಯಕೆಯನ್ನು ಕುರಿತು ಚರ್ಚೆ ಮಾಡ್ತಾಳೆ. ಈ ಸಂದರ್ಭದಲ್ಲಿ ಒಂದು ಸಣ್ಣ ವಿಚಾರವನ್ನು ನಾವು ಸ್ವಲ್ಪ ಆಳವಾಗಿ ಗಮನಿಸಬೇಕಾಗುತ್ತೆ. ಯಾಕೆ ಅಂತಂದರೆ, ಮೂಲತಃ ಕರ್ದಮ ಮಹರ್ಷಿ ಒಬ್ಬ ದೊಡ್ಡ ಸಾಧಕ, ಒಬ್ಬ ಆತ್ಮಜ್ಞಾನಿಯೇ ಆಗಿರ್ತಾನೆ. ಅವನೊಬ್ಬ ಪೂರ್ಣ ಪುರುಷನಾಗಿರ್ತಾನೆ, ಸಂತೃಪ್ತನಾಗಿರ್ತಾನೆ. ಅಂತಹ ಪೂರ್ಣ ಪುರುಷ, ಆತ್ಮಜ್ಞಾನಿ, ಬ್ರಹ್ಮಜ್ಞಾನವನ್ನು ಬಲ್ಲಂತಹ ಸರ್ವಜ್ಞ ಇಲ್ಲಿ ಈ ಲೋಕದಲ್ಲಿ ಮಾಡಬೇಕು ಅನ್ನುವಂತಹ ಯಾವ ಕಾರ್ಯಗಳು ಕೂಡ ಅವನಿಗಿಲ್ಲ. ಮತ್ತಷ್ಟು ಸಾಧನೆಯನ್ನು ಮಾಡಬೇಕಾಗಿರುತ್ತೆ ಅನ್ನುವ ರೀತಿಯಲ್ಲಿ ಯಾವೊಂದೂ ಉಳಿದಿರಲಿಲ್ಲ. ದೇವ ಋಷಿಗಳಲ್ಲೇ ಅವನೊಬ್ಬ ಶ್ರೇಷ್ಠ ಋಷಿಯಾಗಿರ್ತಾನೆ. ತಾನು ಕಲಿತಂತಹ, ತನಗೆ ಗೊತ್ತಿರುವಂತಹ ಈ ಬ್ರಹ್ಮವಿದ್ಯೆ ಅಥವಾ ಆತ್ಮಜ್ಞಾನವನ್ನು ಬೇರೆಯವರಿಗೆ ತಿಳಿಸಿಕೊಡುವ ಬುದ್ಧಿ ಮತ್ತು ಸಾಮರ್ಥ್ಯವನ್ನು ಕೂಡ ಅವನು ಹೊಂದಿರ್ತಾನೆ. ಇಷ್ಟಾದರೂ ಕೂಡ ಅವನಾಗಿಯೇ ಯಾರ ಬಳಿಯೂ ಬಂದು ನಾನು ಆತ್ಮವಿದ್ಯೆಯನ್ನು, ಆತ್ಮಜ್ಞಾನವನ್ನು ಬೋಧಿಸ್ತೀನಿ ಅಂತ ಹೇಳ್ಕೊಂಡಿರೋದಿಲ್ಲ. ಈ ವಿದ್ಯೆಯನ್ನು ಅವನು ಬೇರೆ ಯಾರಿಗೂ ಕೂಡ ಕೊಟ್ಟಿರಲಿಲ್ಲ. ಅದೇ ಪ್ರಕಾರದಲ್ಲಿ
ಅವನು ತನ್ನ ಪತ್ನಿ ದೇವಹೂತಿಗೆ ಕೂಡ ಈ ಒಂದು ವಿದ್ಯೆಯನ್ನು ನಿನಗೆ ಕಲಿಸ್ತೀನಿ ಅಂತ ಅವನು ಹೇಳಿರಲಿಲ್ಲ. ಈ ವಿಚಾರದಲ್ಲಿ ಪತ್ನಿ ದೇವಹೂತಿಯನ್ನು ಅವನು ಬಲವಂತ ಕೂಡ ಮಾಡಿರಲಿಲ್ಲ. ಕಾರಣ, ಪತ್ನಿ ದೇವಹೂತಿ ಕೂಡ ತನಗೆ ಈ ಒಂದು ವಿದ್ಯೆ ಬೇಕು, ಆತ್ಮಜ್ಞಾನ ಬೇಕು ಅನ್ನುವ ಅಪೇಕ್ಷೆಯನ್ನು ಅವನ ಮುಂದೆ ಹೇಳಿಕೊಂಡಿರಲಿಲ್ಲ. ನನಗೆ ಪಾರಮಾರ್ಥಿಕ ಬೇಕು ಅನ್ನುವ ಬಯಕೆಯನ್ನು ಅವಳು ಹೇಳಿಕೊಂಡಿರಲಿಲ್ಲ. ಸಾಮಾನ್ಯವಾಗಿ ಪಾರಮಾರ್ಥಿಕ ವಿದ್ಯೆ, ಆತ್ಮಜ್ಞಾನ, ಬ್ರಹ್ಮವಿದ್ಯೆ ಹೀಗೆಲ್ಲ ಕರೀತಾರೆ. ಇಂತಹ ವಿದ್ಯೆಯನ್ನು ಬಯಸಿದ್ದವರಿಗೆ ಅದನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ. ಹಸಿವೆ ಇಲ್ಲದಿರುವಂತಹ ವ್ಯಕ್ತಿಗೆ ರುಚಿಯಾದ ಆಹಾರವನ್ನು ಕೊಟ್ಟರೆ ಅವನು ಅದರಿಂದ ತೃಪ್ತಿ ಹೊಂದೋದಿಲ್ಲ. ಅವನಿಗೆ ಹಸಿವೆ ಇರೋದಿಲ್ಲ, ಆಹಾರ ಬೇಕು ಅನ್ನುವ ಅಪೇಕ್ಷೆ ಕೂಡ ಇರೋದಿಲ್ಲ. ಹಸಿವೆಯ ಸಂಕಟವಾಗಲಿ, ಆಹಾರ ಬೇಕು ಅನ್ನುವ ಬಯಕೆಯಾಗಲಿ ಅವನಲ್ಲಿ ಇಲ್ಲ ಅಂತಂದ ಮೇಲೆ ಅವನ ಬಳಿ ಯಾವ ರೀತಿಯ ಎಷ್ಟೇ ರುಚಿಯಾದ ಆಹಾರಗಳನ್ನು ಇಟ್ಟರೂ ಕೂಡ ಅವನಿಗೆ ಅದರಿಂದ ತೃಪ್ತಿ ಅನ್ನುವಂತಹದ್ದು ಸಿಗೋದಿಲ್ಲ. ಅದರಿಂದ ಯಾವ ಪ್ರಯೋಜನ ಕೂಡ ಅವನು ಪಡ್ಕೊಳ್ಳೋದಿಲ್ಲ. ಅದೇ ರೀತಿಯಲ್ಲಿ ಈ ಆತ್ಮಜ್ಞಾನದ ಹಸಿವೆ, ಈ ಒಂದು ಪಾರಮಾರ್ಥಿಕ ವಿದ್ಯೆ ಬೇಕು ಅನ್ನುವ ಅಪೇಕ್ಷೆ ಇಲ್ಲದಿದ್ದ ವ್ಯಕ್ತಿಗೆ ಈ ವಿದ್ಯೆಯನ್ನು ಬೋಧಿಸ್ತೀನಿ ಅಂತಂದರೆ ಅದರಿಂದ ಅವನು ಏನೂ ಕೂಡ ಕಲಿಯೋಕ್ಕಾಗೋದಿಲ್ಲ, ಅವನಿಗೆ ಯಾವ ಪ್ರಯೋಜನ ಕೂಡ ಆಗೋದಿಲ್ಲ. ಹೀಗೆ ದೇವಹೂತಿ ಕೂಡ ತನಗೆ ಈ ಒಂದು ಪಾರಮಾರ್ಥಿಕ ವಿದ್ಯೆ ಬೇಕು ಅಂತ ಎಂದೂ ಕೂಡ ತನ್ನ ಪತಿ ಕರ್ದಮ ಋಷಿಯ ಬಳಿ ಅವಳು ಹೇಳ್ಕೊಂಡಿರಲಿಲ್ಲ. ಹೀಗಾಗಿ ತಾನು ಎಲ್ಲವನ್ನ ಬಲ್ಲವನಾಗಿದ್ದರೂ ಕೂಡ ಎಂದೂ ತನ್ನ ಪತ್ನಿಗೆ ಈ ಒಂದು ವಿದ್ಯೆಯನ್ನು ಕೊಡ್ತೀನಿ ಅಂತ ಅವನು ಬಲವಂತ ಮಾಡಿರಲಿಲ್ಲ. ಇಲ್ಲೂ ಕೂಡ ಪತ್ನಿ ದೇವಹೂತಿ ಲೌಕಿಕವನ್ನೇ ಹೆಚ್ಚು ಹೆಚ್ಚು ಅಪೇಕ್ಷೆ ಪಡ್ತಾ ಇರ್ತಾಳೆ. ಈ ಕಾರಣದಿಂದ ಕರ್ದಮ ಋಷಿ ಅವಳಿಗೆ ತಾನು ಕಲಿತಿರುವ ವಿದ್ಯೆಯನ್ನು ಕಲಿಸುವ ಪ್ರಯತ್ನವನ್ನು ಮಾಡಿರಲಿಲ್ಲ. ಯಾರಿಗೆ ಈ ಒಂದು ವಿದ್ಯೆ ಬೇಕಾಗಿರೋದಿಲ್ವೋ ಅಂತಹವರಿಗೆ ನಾವು ಇದನ್ನು ಬಲವಂತವಾಗಿ ಹೇರುವ ಬದಲು ಪಾರಮಾರ್ಥಿಕದ ಮಹತ್ವವನ್ನು ಅವರಿಗೆ ಮನದಟ್ಟು ಮಾಡಿಕೊಡ್ಬೇಕಾಗತ್ತೆ. ಆದ್ದರಿಂದ ಇಲ್ಲಿ ಕರ್ದಮ ಋಷಿ ದೇವಹೂತಿಗೆ ಹೇಳ್ತಾನೆ, ಪ್ರಿಯೆ, ನಾನು ಆತ್ಮತತ್ವವನ್ನು ತಿಳಿದವನಾಗಿದ್ದೀನಿ. ನನ್ನಲ್ಲಿ ಕೆಲವು ವಿಶೇಷ ಶಕ್ತಿಗಳಿದೆ. ಒಂದೊಮ್ಮೆ ನೀನು ಇಚ್ಛೆ ಪಟ್ಟಲ್ಲಿ, ನೀನು ಅಪೇಕ್ಷಿಸಿದ ಪಕ್ಷದಲ್ಲಿ ಅದು ಏನೇ ಆಗಿದ್ರೂ ಕೂಡ ನಾನು ನಿನಗೆ ಕೊಡುವೆ ಅಂತ ಹೇಳ್ತಾ ಇದ್ದಾನೆ. ಪರಿಸ್ಥಿತಿ ಹೇಗಿದೆ ಅಂತಂದರೆ, ಪತ್ನಿ ದೇವಹೂತಿ ಇನ್ನೂ ಕೂಡ ಲೌಕಿಕದಲ್ಲೇ ಆಸಕ್ತಳಾಗಿರೋದ್ರಿಂದ ಅವಳು ಈ ಆತ್ಮವಿದ್ಯೆಗೆ ಮನಸೋಲಲಿಲ್ಲ. ನನಗೆ ಆತ್ಮವಿದ್ಯೆ ಬೇಕು ಅನ್ನುವ ಅಪೇಕ್ಷೆಯನ್ನು ಅವಳು ವ್ಯಕ್ತಪಡಿಸಲಿಲ್ಲ. ಆದ್ದರಿಂದ ಈ ವಿಚಾರದಲ್ಲಿ ಕರ್ದಮ ಋಷಿ ಕೂಡ ಬಲವಂತ ಮಾಡಲಿಲ್ಲ. ಈ ಒಂದು ಆತ್ಮವಿದ್ಯೆ ಎನ್ನುವಂತಹದ್ದನ್ನು ಬಲವಂತವಾಗಿ ಯಾರಿಗೂ ಯಾಕೆ ಕೊಡಬಾರದು ಅಂತ ಹೇಳ್ತಾರೆ ಅಂತಂದರೆ, ಈ ಬ್ರಹ್ಮವಿದ್ಯೆ ಎನ್ನುವಂತಹದ್ದು ವಿದ್ಯೆಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ವಿದ್ಯೆಯಾಗಿರುತ್ತೆ. ಇದನ್ನು ಪರಮವಿದ್ಯೆ ಅಂತಲೇ ಹೇಳ್ತಾರೆ. ಇಂತಹ ಪರಮವಿದ್ಯೆಯನ್ನು ಸಂಪಾದನೆ ಮಾಡ್ಕೋಬೇಕಾದ್ರೆ ಅದಕ್ಕಾಗಿ ಹಂತ ಹಂತವಾಗಿ ಕೆಲವು ಯೋಗ್ಯತೆಗಳನ್ನು, ಸಂಸ್ಕಾರಗಳನ್ನು ಕೂಡ ಬೆಳೆಸ್ಕೊಂಡಿರಬೇಕಾಗಿರುತ್ತೆ.
ಆದ್ದರಿಂದ ಇದು ಏಕಾಏಕಿ ಎಲ್ಲರಿಗೂ ಸಿಗುವಂತಹ ವಿದ್ಯೆ ಅಲ್ಲ, ಬಹಳ ಅಪರೂಪವಾದ ವಿದ್ಯೆ. ಯಾರು ಬೇಕಾದರೂ ಇದನ್ನು ದಕ್ಕಿಸಿಕೊಳ್ಳಬಹುದಾದ ವಿದ್ಯೆ ಅಲ್ಲ. ಒಂದು ಮಗು ಗರ್ಭದಲ್ಲಿ 9 ತಿಂಗಳುಗಳ ಕಾಲ, ನವಮಾಸ ಅಂತ ಹೇಳ್ತಾರೆ. ಹೀಗೆ ನವಮಾಸಗಳ ಕಾಲ ಪರಿಪೂರ್ಣವಾಗಿ ಗರ್ಭದಲ್ಲಿಯೇ ಮಗು ಬೆಳೆದು ನಂತರ ಜನ್ಮ ಅಂತ ಪಡ್ಕೊಂಡು ಈ ಭೂಮಿಗೆ ಬರಬೇಕಾಗತ್ತೆ. ಒಂದು ವೇಳೆ ನಾನು ಹೊರ ಪ್ರಪಂಚದಲ್ಲಿಯೇ ಬಲಿಷ್ಠವಾಗಿ ಬೆಳೀತೀನಿ ಅಂತ ಹೇಳಿ ಭ್ರೂಣ ರೂಪದಿಂದಲೇ ಅದು ಈ ಪ್ರಪಂಚಕ್ಕೆ ಕಾಲಿಟ್ರೆ, ಇಲ್ಲಿಯ ವಾತಾವರಣ, ಈ ಒಂದು ಲೋಕ ಆ ಭ್ರೂಣದ ಪರಿಪೂರ್ಣ ಬೆಳವಣಿಗೆಗೆ ಸಹಾಯಕವಾಗಿರೋದಿಲ್ಲ. ಗರ್ಭದಲ್ಲಿಯೇ ಪೂರ್ತಿಯಾಗಿ ನವಮಾಸಗಳನ್ನು ಕಳೆದು ನಂತರ ಜನ್ಮ ಪಡೆದುಕೊಂಡು ಜಗತ್ತಿಗೆ ಬರಬೇಕಾಗತ್ತೆ. ಅದರಂತೆಯೇ ಈ ಆತ್ಮವಿದ್ಯೆ ಎನ್ನುವಂತಹದ್ದನ್ನು ಸಂಪಾದನೆ ಮಾಡಬೇಕು ಅಂತಂದರೆ ಪೂರ್ವವಾಗಿ ಅನೇಕ ಯೋಗ್ಯತೆಗಳನ್ನು, ಸಂಸ್ಕಾರಗಳನ್ನು ಸಾಕಷ್ಟು ಬೆಳೆಸಿಕೊಂಡು ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಯೋಗ್ಯತೆಯನ್ನು ಗಳಿಸಿಕೊಂಡು ಸರ್ವ ಸಿದ್ಧತೆಗಳೊಂದಿಗೆ ಅದನ್ನು ಗಳಿಸ್ಕೋಬೇಕಾಗತ್ತೆ. ಯಾವಾಗ ಪತಿ ಕರ್ದಮ ಸಂಸಾರವನ್ನು ಬಿಟ್ಟು ಸನ್ಯಾಸಕ್ಕಾಗಿ ಸಿದ್ಧತೆ ಮಾಡ್ಕೋತಾ ಇದ್ದಾನೆ ಅನ್ನುವ ವಿಚಾರವನ್ನು ದೇವಹೂತಿ ಗಮನಿಸ್ತಾಳೆ, ಆ ಕ್ಷಣದಲ್ಲಿ ಅವಳಲ್ಲಿ ಒಂದು ರೀತಿಯ ನೋವು, ಸಂಕಟ, ವಿರಹ ಇವೆಲ್ಲ ಹೆಚ್ಚಾಗಿ ಅದನ್ನು ಹೊರಗಡೆ ಬಾಹ್ಯವಾಗಿ ತೋರ್ಪಡಿಸಿಕೊಳ್ಳಲು ಕೂಡ ಸಾಧ್ಯವಾಗದೆ ಕರ್ದಮನಲ್ಲಿ ಏಕಾಂತವಾಗಿ ಮಾತನಾಡ್ತಾಳೆ. ಲಿಖಂತ್ಯಧೋಮುಖಿ ಭೂಮಿಂ ಪದ ನಕಮಣೀಶ್ರಿಯ ಉವಾಚ ಲಲಿತಾಂ ವಾಚಾಂ ನಿರುದ್ಯಾಶ್ರು ಕಲಾಂ ಶನೈಹಿ. ಪತಿ ಕರ್ದಮರು ತಮ್ಮ ಹಿಂದಿನ ಪ್ರತಿಜ್ಞೆಯಂತೆ ಅಂತಂದರೆ ಒಂದು ಮಾತು ಕೊಟ್ಟಿರ್ತಾರೆ, ಆ ಪ್ರಕಾರ ಆ ಮಾತಿನಂತೆ ಸನ್ಯಾಸವನ್ನು ಸ್ವೀಕರಿಸಲು ಸರ್ವಸಿದ್ಧತೆಯನ್ನು ಮಾಡ್ಕೋತಾ ಇದ್ದಾರೆ. ಸನ್ಯಾಸದಲ್ಲಿ ಅವರು ಆಸಕ್ತರಾಗಿದ್ದಾರೆ ಅನ್ನುವಂತಹದ್ದನ್ನು ಗಮನಿಸಿ ತನ್ನಲ್ಲಿ ಉಕ್ಕಿ ಬರುತ್ತಿದ್ದಂತಹ ಸಂಕಟ ಮತ್ತು ನೋವುಗಳನ್ನು, ಕಣ್ಣೀರನ್ನು ತುಂಬ ಬಲವಂತದಿಂದ ತಡೆದುಕೊಂಡು ತಲೆಯನ್ನು ಬಗ್ಗಿಸಿಕೊಂಡು ಭೂಮಿಯನ್ನು ನೋಡುತ್ತಾ ಭೂಮಿಂ ಪದ ನಕಮಣೀಶ್ರಿಯ ತನ್ನ ಕಾಲು ಬೆರಳುಗಳಿಂದ ನೆಲವನ್ನು ತಿಕ್ಕುತ್ತಾ ಮುಗುಳುನಗೆ ತೋರ್ಪಡಿಸುತ್ತಾ ಮಂದಹಾಸವನ್ನು ಬೀರುತ್ತಾ ಕಳವಳಗೊಂಡ ಮನಸ್ಸಿನಿಂದ ಸ್ವಲ್ಪವೇ ಮೆಲುಧ್ವನಿಯಲ್ಲಿ ಪತಿಯೊಂದಿಗೆ ಮಧುರವಾಗಿ ಸವಿಸವಿಯಾಗಿ ಮಾತನ್ನು ಪ್ರಾರಂಭ ಮಾಡ್ತಾಳೆ. ತನ್ನ ಪತಿಗೆ ಹೇಳ್ತಾಳೆ, ಪರಮ ಪೂಜ್ಯರೇ, ನನ್ನ ಹಿಂದಿನ ಕೋರಿಕೆಯನ್ನು ನೀವು ನೆರವೇರಿಸಿಕೊಟ್ಟಿದ್ದೀರಾ, ಅದರಲ್ಲಿ ಅನುಮಾನವೇ ಇಲ್ಲ, ಸಂಶಯವೇ ಇಲ್ಲ. ಆ ವಿಚಾರವಾಗಿ ನಾನು ಬಹಳ ಸಂತೋಷವಾಗಿದ್ದೀನಿ. ಆದರೂ ಈ ಸಂದರ್ಭದಲ್ಲಿ ಈಗ ನಾನು ನಿಮ್ಮಲ್ಲಿ ಶರಣಾಗತಳಾಗಿ ಮತ್ತೊಂದು ವಿಚಾರವನ್ನು ನಿಮ್ಮಲ್ಲಿ ಅರಿಕೆ ಮಾಡ್ಕೋತಾ ಇದ್ದೀನಿ. ನಾನು ಏನು ಅರಿಕೆ ಮಾಡ್ಕೋಬೇಕು ಅನ್ನುವಂತಹದ್ದು ನಿಮಗೆ ತಿಳಿದಿಲ್ಲ ಅಂತ ಕೂಡ ನಾನು ಹೇಳ್ತಾ ಇಲ್ಲ. ನೀವು ಎಲ್ಲವನ್ನ ಬಲ್ಲವರಾಗಿದ್ದೀರಾ, ನೀವು ಸರ್ವಜ್ಞ. ಆದರೂ ಕೂಡ ನೀವು ಎಲ್ಲವನ್ನ ತಿಳ್ಕೊಂಡಿದ್ರೂ ಕೂಡ ನಿಮ್ಮಲ್ಲಿ ನಾನಾಗಿಯೇ ಹೇಳ್ಕೊಳ್ಳೋದ್ರಿಂದ
ನನ್ನ ಮನಸ್ಸಿಗೆ ಧೈರ್ಯ ಬರುತ್ತೆ. ಈ ಒಂದು ಕಾರಣದಿಂದ ನಿಮ್ಮ ಜೊತೆ ಮಾತನಾಡ್ತಾ ಇದ್ದೀನಿ. ದಯಮಾಡಿ ನನಗೆ ನೀವು ಅಭಯವನ್ನು ಕೊಡಬೇಕು ಅಂತ ದೇವಹೂತಿ ತನ್ನ ಪತಿಯನ್ನು ಬೇಡ್ತಾಳೆ. ಬ್ರಹ್ಮನ್ ದುಹಿತೃಭಿಸ್ತುಭ್ಯಂ ನಿಮೃಗ್ಯಾ ಪತಯ ಸಮಾಹ ಕಶ್ಚಿತ್ ಸ್ಯಾನ್ಮೇ ವಿಶೋಕಾಯ ತ್ವಯಿ ಪ್ರವ್ರಜಿತೆ ವನಂ. ದೇವಹೂತಿ ತನ್ನ ಪತಿ ಕರ್ದಮರನ್ನ ಕುರಿತು ಬ್ರಹ್ಮನ್, ಬ್ರಾಹ್ಮಣೋತ್ತಮನೇ, ಬ್ರಾಹ್ಮಣ ಶ್ರೇಷ್ಠನೇ ಅಂತ ಸಂಬೋಧಿಸಿ ಮಾತನಾಡ್ತಾ ಇದ್ದಾಳೆ. ತನ್ನ ಪತಿಯನ್ನು ಭಗವಂತ ಪರಮಾತ್ಮ ಅಂತ ಕರೆದು ಅವನಲ್ಲಿ ಹೇಳ್ತಾಳೆ, ಹೌದು, ನೀವೀಗ ಏನು ಯೋಚನೆ ಮಾಡ್ತಾ ಇದ್ದೀರಾ ಅದು ಸರಿಯಾಗಿದೆ. ನಿಮ್ಮ ಗಮನ ಎಲ್ಲಿದೆ, ನೀವು ಯಾವುದರಲ್ಲಿ ಆಸಕ್ತರಾಗಿದ್ದೀರಾ ಇದನ್ನು ನಾನು ಬಲ್ಲೆ. ನಿಮ್ಮದು ಸರಿಯಾದ ತೀರ್ಮಾನವೇ ಆಗಿದೆ. ನನಗೆ ಕೊಟ್ಟ ಮಾತಿನಂತೆ ನೀವು ನಡ್ಕೊಂಡಿದ್ದೀರಾ. ಸಂಸಾರದ ಸುಖವನ್ನು ನನಗೆ ಪರಿಚಯ ಮಾಡಿಕೊಟ್ಟಿದ್ದೀರಾ. ಆದರೂ ಕೂಡ ಈ ಕ್ಷಣದಲ್ಲಿ ನಮ್ಮ ಈಗಿನ ಪರಿಸ್ಥಿತಿಯನ್ನು ನೀವು ಸ್ವಲ್ಪ ನೋಡಬೇಕಾಗಿದೆ. ಈ ವಿಚಾರವನ್ನು ನೀವು ಸ್ವಲ್ಪ ತಿಳ್ಕೋಬೇಕಾಗತ್ತೆ. ನಿಮಗೆ ಗೊತ್ತಿಲ್ಲ ಅಂತ ಏನಿಲ್ಲ. ಈಗ ನಮಗೆ 9 ಜನ ಅತ್ಯಂತ ಸುಂದರವಾದ ಹೆಣ್ಣು ಮಕ್ಕಳಿದ್ದಾರೆ. ಈ ಕನ್ಯೆಯರಿಗೆ ಯೋಗ್ಯರಾದ ಪತಿಗಳನ್ನು ಹುಡುಕಿ ಮದುವೆ ಮಾಡಬೇಕಾಗಿದೆ. ಅದು ನಮ್ಮ ಕರ್ತವ್ಯ ಮತ್ತು ಧರ್ಮ ಆಗಿದೆ. ಆದ್ದರಿಂದ ನಾನು ನಿಮ್ಮಲ್ಲಿ ಮತ್ತೊಮ್ಮೆ ಬಹಳ ವಿನಯದಿಂದ ಬೇಡ್ಕೋತಾ ಇದ್ದೀನಿ. ದಯಮಾಡಿ ನೀವು ಮತ್ತಷ್ಟು ಹೆಚ್ಚು ದಿನ ನನ್ನೊಡನೆ ಇರಬೇಕಾಗತ್ತೆ. ನಮ್ಮ ಎಲ್ಲ ಹೆಣ್ಣು ಮಕ್ಕಳ ಮದುವೆಯನ್ನು ಮಾಡಿ ಮುಗಿಸೋಣ. ಇಷ್ಟು ಮಾತ್ರ ಅಲ್ಲ, ಮದುವೆಯ ನಂತರದಲ್ಲಿ ಹೆಣ್ಣು ಮಕ್ಕಳೆಲ್ಲ ಅವರ ಪತಿಗಳ ಮನೆಗೆ ಹೊರಡ್ತಾರೆ. ಆಗ ಇಲ್ಲಿ ಆಶ್ರಮದಲ್ಲಿ ನನ್ನ ಜೊತೆ ಯಾರು ಇರ್ತಾರೆ? ಒಂದು ಕಡೆ ಮಕ್ಕಳೆಲ್ಲ ಮದುವೆಯಾಗಿ ಹೊರಟು ಹೋಗ್ತಾರೆ. ನೀವು ಸನ್ಯಾಸವನ್ನು ಸ್ವೀಕರಿಸಿ ನೀವು ಕೂಡ ಇಲ್ಲಿಂದ ಹೊರಟು ಹೋದರೆ ನಾನು ಇಲ್ಲಿ ಅರಣ್ಯದಲ್ಲಿ ಆಶ್ರಮದಲ್ಲಿ ಒಬ್ಬಂಟಿಯಾಗಿ ಇರಬೇಕಾಗತ್ತೆ. ನನ್ನ ಎಲ್ಲ ದುಃಖಗಳಿಂದ ನೀವು ನನ್ನನ್ನು ಪಾರು ಮಾಡಬೇಕಾಗಿದೆ. ಇದಕ್ಕಾಗಿ ನನ್ನ ಬಳಿ ಒಬ್ಬರು ನನ್ನ ಜೊತೆಗೆ ಅಂತ ಹೇಳಿ ಬೇಕಾಗಿರುತ್ತೆ. ನೀವು ಅರಣ್ಯಕ್ಕೆ ಹೋದ ಮೇಲೆ ನನ್ನ ಜನನ ಮರಣ ರೂಪಿ ಶೋಕವನ್ನು ದೂರ ಮಾಡಲು ನನ್ನ ಬಳಿ ಮತ್ತೊಬ್ಬರು ನನಗೆ ಬೇಕಾಗಿದೆ. ಇಲ್ಲಿ ದೇವಹೂತಿ ಬಹಳ ಸೂಕ್ಷ್ಮವಾಗಿ ತನ್ನ ಪತಿಗೆ ನನಗೊಬ್ಬ ಮಗ ಬೇಕು ಅನ್ನುವಂತಹ ವಿಚಾರವನ್ನು ಅವನ ಗಮನಕ್ಕೆ ತರ್ತಾ ಇದ್ದಾಳೆ. ಏತಾವತಾಲಂ ಕಾಲೇನ ವ್ಯತಿಕ್ರಾಂತೇನ ಮೇ ಪ್ರಭೋ ಇಂದ್ರಿಯಾರ್ಥ ಪ್ರಸಂಗೇನ ಪರಿತ್ಯಕ್ತ ಪರಾತ್ಮನಃ. ಹೇ ಪ್ರಭು, ನನಗೆ ಈಗ ಬಹಳ ದುಃಖವಾಗ್ತಾ ಇದೆ. ಇಲ್ಲಿಯವರೆಗೆ ನಾನು ಪರಮಾತ್ಮನಿಂದ ವಿಮುಖಳಾಗಿ ಅವನಿಂದ ದೂರವಾಗಿ ಉಳಿದು ಇಂದ್ರಿಯ ಸುಖವನ್ನು ಭೋಗಿಸಿ ಅವುಗಳನ್ನು ಅನುಭವಿಸೋದ್ರಲ್ಲಿಯೇ ಕಾಲವನ್ನು ಕಳೆದಿದ್ದೀನಿ. ನನ್ನ ಎಲ್ಲ ಸಮಯವನ್ನು ಇಂದ್ರಿಯ ಸುಖಗಳಿಗಾಗಿ ಮೀಸಲಿಟ್ಟಿದ್ದೆ. ಅದೀಗ ನನಗೆ ಗೊತ್ತಾಗಿದೆ. ಈಗ ನನಗೆ ತುಂಬ ವ್ಯಥೆ ಆಗ್ತಾ ಇದೆ. ಬಹಳ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ.
ಕಳೆದು ಹೋದಂತಹ ನನ್ನ ಎಲ್ಲ ಸಮಯವೂ ಕೂಡ ನಿರರ್ಥಕ, ಅದಕ್ಕೆ ಅರ್ಥನೇ ಇಲ್ಲ. ನನ್ನ ಸ್ಥಿತಿಯನ್ನು ನೆನೆಸಿಕೊಂಡು ಬಹಳ ವ್ಯಥೆ ಪಡ್ತಾ ಇದ್ದೀನಿ. ಪರಿತ್ಯಕ್ತ ಪರಾತ್ಮನಃ, ಪರಮಾತ್ಮನನ್ನು ಮರೆತು ಇಂದ್ರಿಯಾಸಕ್ತಿಗಳ ಕಾರಣದಿಂದ ಅದರ ಹಿಂದೆಯೇ ಹೋಗಿದ್ದೆ. ನಿಮ್ಮ ಜೊತೆಯಲ್ಲೇ ನಾನಿದ್ದರೂ ಕೂಡ ನಾನು ಕೇವಲ ಸಂಸಾರವನ್ನು ನೋಡ್ತಾ ಇದ್ದೆ. ನಿಮ್ಮ ಪ್ರಭಾವವಾಗಲಿ, ವರ್ಚಸ್ಸಾಗಲಿ, ನಿಮ್ಮ ಸಾಮರ್ಥ್ಯವನ್ನಾಗಲಿ ತಿಳಿಯದಂತೆ ನಾನು ಸಮಯವನ್ನು ಕಳೆದುಬಿಟ್ಟೆ. ಈ ಕಾರಣದಿಂದ ನಾನು ಇಂದ್ರಿಯ ಸುಖವನ್ನು ಅನುಭವಿಸುವುದರಲ್ಲಿ ಆಸಕ್ತಳಾಗಿದ್ದೆ. ಅಜ್ಞಾನವಶದಿಂದ ಅಸಜ್ಜನರೊಡನೆ ಸಹವಾಸ ಮಾಡಿ ಒಂದು ರೀತಿಯ ಬಂಧನಕ್ಕೆ ಒಳಗಾಗಿದ್ದೀನಿ. ಒಂದು ವೇಳೆ ನಾನು ಸಜ್ಜನರ ಸಹವಾಸವನ್ನು ಮಾಡಿದ್ದಿದ್ರೆ ನನಗೆ ನಿಸ್ಸಂಗತೆ ಬರ್ತಾ ಇತ್ತು. ನನ್ನ ಸಮಯವೆಲ್ಲ ವ್ಯರ್ಥವಾಗಿ ಹೋಗಿದೆ. ಈ ಲೋಕದಲ್ಲಿ ಕರ್ಮಗಳಿಂದ ಧರ್ಮವನ್ನು ಸಂಪಾದನೆ ಮಾಡದೇ ಇರೋಂತಹವನು, ವೈರಾಗ್ಯವನ್ನು ತಾಳದವನು, ಭಗವಂತನ ಸೇವೆಯನ್ನು ಮಾಡದವನು ಬದುಕಿದ್ದರೂ ಸತ್ತಂತೆ ಅಂತ ಶಾಸ್ತ್ರ ಹೇಳುತ್ತೆ. ನೇಹಯತ್ ಕರ್ಮಧರ್ಮಯಾನ ವಿರಾಗಾಯ ಕಲ್ಪತಿ ನ ತೀರ್ಥ ಪದಸೇವಾಯೈ ಜೀವನ್ನಪಿ ಮೃತ್ಯೋಹಿ ಸಹ. ನನಗೆ ತುಂಬ ಪರಿತಪಿಸ್ತಾ ಇದ್ದೀನಿ, ಪಶ್ಚಾತ್ತಾಪ ಪಡ್ತಾ ಇದ್ದೀನಿ, ಒಂದು ರೀತಿಯ ಸಂಕಟವನ್ನು ಅನುಭವಿಸ್ತಾ ಇದ್ದೀನಿ. ನನ್ನ ಎಲ್ಲ ಸಮಯವೂ ವ್ಯರ್ಥವಾಗಿ ಹೋಯಿತು. ಸಾಹಂ ಭಗವತೋ ನೂನಂ ವಂಚಿತ ಮಾಯೆಯ ದೃಢಂ ಯತ್ವಾಂ ವಿಮುಕ್ತಿದಂ ಪ್ರಾಪ್ಯ ನ ಮುಮುಕ್ಷೇಯ ಬಂಧನಾತ್. ಸ್ವಾಮಿ, ಹೇ ಪ್ರಭು, ನಾನು ಖಂಡಿತವಾಗಿಯೂ ಪರಮಾತ್ಮನ ಮಾಯೆಯಿಂದ ಮೋಸ ಹೋಗಿದ್ದೀನಿ. ಪರಮಾತ್ಮನ ಮಾಯೆಯನ್ನು ನಾನು ಅರ್ಥ ಮಾಡಿಕೊಳ್ಳಿಲ್ಲ. ಮಾಯೆಗೆ ವಶಳಾಗಿ ಮಾಯೆಯ ಕೈಗೆ ಸಿಕ್ಕಿ ಒಂದು ರೀತಿಯ ಬಂಧನವನ್ನು ನಾನು ಅನುಭವಿಸ್ತಾ ಇದ್ದೀನಿ. ಯತ್ವಾಂ ವಿಮುಕ್ತಿದಂ ಪ್ರಾಪ್ಯ, ತಮ್ಮಂತಹ ಮುಕ್ತಪ್ರದರಾದ ಪತಿದೇವರನ್ನು ಪಡ್ಕೊಂಡಿದ್ರೂ ಕೂಡ, ನಿಮ್ಮ ಬಳಿಯೇ ಇದ್ದರೂ ಕೂಡ ನಾನು ಮೂರ್ಖಳಾಗಿ ಹೋದೆ. ನೀವು ಕೇವಲ ಮುಕ್ತ ಪುರುಷರು ಮಾತ್ರವಲ್ಲ, ಅನೇಕರಿಗೆ ಮುಕ್ತಿಯನ್ನು ಕರುಣಿಸುವ ಶಕ್ತಿಯನ್ನು ಹೊಂದಿದವರು, ಮುಕ್ತಿಪ್ರದಾಯಕರು ನೀವು. ಕರ್ದಮ ಋಷಿ ಆತ್ಮಜ್ಞಾನಿಯಾಗಿರುವಂತಹವನು, ಸರ್ವಜ್ಞನಾಗಿರುವಂತಹವನು. ಇಂತಹ ಪತಿಯ ಸಹವಾಸದಲ್ಲಿದ್ದರೂ ಕೂಡ ಸಂಸಾರ ಬಂಧನದಿಂದ ಬಿಡುಗಡೆಯ ಮಾರ್ಗವನ್ನು ಬಯಸದೇ ಹೋದೆ ನಾನು. ಹೀಗೆ ಒಂದೇ ಸಮನೆ ದೇವಹೂತಿ ತನ್ನ ಕಳೆದು ಹೋದ ಸಮಯವನ್ನು ನೆನಪಿಸಿಕೊಂಡು ಪಶ್ಚಾತ್ತಾಪ ಪಡ್ತಾ ಇರ್ತಾಳೆ. ಅವಳ ಸಂಕಟ ರೋದನವನ್ನು ನೋಡಿ ಅವಳ ವ್ಯಥೆಗೆ ಸಮಾಧಾನವೇ ಇಲ್ಲ ಅನ್ನುವ ರೀತಿಯಲ್ಲಿ ಅವಳು ನೊಂದು ಬೆಂದು ಹೋಗಿರ್ತಾಳೆ. ಅವಳ ಈ ಪರಿಸ್ಥಿತಿಯನ್ನು ಗಮನಿಸಿದ್ರೆ ಅವಳು ನಿಧಾನವಾಗಿ ವೈರಾಗ್ಯದ ಹೊಸ್ತಲಿಗೆ ಬಂದು ನಿಂತಿದ್ದಾಳೆ ಅಂತ ಅನ್ನಿಸ್ತಾ ಇದೆ. ಕರ್ದಮ ಋಷಿ ಎಲ್ಲವನ್ನ ತಿಳಿದವನಾಗಿದ್ದರೂ ಕೂಡ ಅವನು ದೇವಹೂತಿಗೆ ಆತ್ಮವಿದ್ಯೆಯನ್ನು ಬೋಧಿಸಿರಲಿಲ್ಲ. ಕಾರಣ, ಅವಳಲ್ಲಿ ವೈರಾಗ್ಯ ಅನ್ನುವಂತಹದ್ದು ಬಂದಿರಲಿಲ್ಲ. ಅವಳು ಇನ್ನೂ ಕೂಡ ವೈರಾಗ್ಯದ ಕಡೆಗೆ ತನ್ನ ದೃಷ್ಟಿಯನ್ನು ಹಾಕಿರಲಿಲ್ಲ. ಈಗ ಅವಳೇ ಪಶ್ಚಾತ್ತಾಪ ಪಡ್ತಾ ಇರೋದನ್ನು ನೋಡಿದ್ರೆ ಅವಳೀಗ ವೈರಾಗ್ಯದ ಕಡೆಗೆ ದೃಷ್ಟಿ ಹಾಯಿಸ್ತಾ ಇದ್ದಾಳೇನೋ ಅಂತ ಅನ್ನಿಸ್ತಾ ಇದೆ.
ಯಾವುದನ್ನು ನಾವು ಲೌಕಿಕ ಸುಖ ಅಂತ ಹೇಳ್ತೀವಿ, ಈ ಒಂದು ಲೌಕಿಕ ಸುಖವೇ ಮುಂದೆ ವೈರಾಗ್ಯದ ಪರಿಚಯವನ್ನು ಕೂಡ ಮಾಡಿಸುತ್ತೆ. ಲೋಕದಲ್ಲಿ ಗಳಿಸಿದಂತಹ ಯಾವ ಸುಖವೂ ಕೂಡ ಶಾಶ್ವತವಲ್ಲ. ಸುಖದಂತೆ ಕಂಡುಬಂದಂತಹ ಈ ಎಲ್ಲವುಗಳು ಕೂಡ ಎಂದಿಗೂ ನಮ್ಮ ಜೊತೆಯಲ್ಲಿ ಕೊನೆಯವರೆಗೂ ಇರೋದಕ್ಕೆ ಸಾಧ್ಯವಿಲ್ಲ. ಯಾವುದೋ ಒಂದು ರೀತಿಯಲ್ಲಿ ಅವು ನಮ್ಮನ್ನು ಬಿಟ್ಟು ಹೋಗುವಂತಹದ್ದು ಶತಸಿದ್ಧ. ನಾವು ನಂಬಿದಂತಹ ವಸ್ತು ವಿಷಯಗಳು ಈಗ ನಮ್ಮ ಬಳಿ ಇಲ್ಲ ಅನ್ನುವಂತಹದ್ದೇ ಮೂಲವಾಗಿ ದುಃಖಕ್ಕೆ ಕಾರಣವಾಗುತ್ತೆ. ದುಃಖವನ್ನು ಸಹಿಸುವಂತಹ ಶಕ್ತಿಯನ್ನು ನಾವು ಕಳ್ಕೊಂಡಿರ್ತೀವಿ. ದುಃಖವು ಹೆಚ್ಚಾದಾಗ ನಿಧಾನವಾಗಿ ಅದು ನಮ್ಮನ್ನು ವೈರಾಗ್ಯದ ಕಡೆಗೆ ತಿರುಗಿಸುತ್ತೆ. ಇದೇ ಸತ್ಯ. ವೈರಾಗ್ಯಕ್ಕಾಗಿ ಪ್ರಾಪಂಚಿಕ ಅನುಭವಗಳಾಗಬೇಕು ಅನ್ನುವಂತಹದ್ದು ಅತಿ ಅವಶ್ಯಕ. ನಮ್ಮ ಆಶ್ರಮ ಧರ್ಮದಲ್ಲಿ ಗೃಹಸ್ಥಾಶ್ರಮ ಅನ್ನುವಂತಹದ್ದು ಇರೋದೇ ಈ ಒಂದು ಸತ್ಯವನ್ನು ನಮಗೆ ಪರಿಚಯ ಮಾಡೋದಕ್ಕೆ. ಗೃಹಸ್ಥಾಶ್ರಮ ಅನ್ನುವಂತಹದ್ದು ನಮಗೆ ಸಂಪೂರ್ಣವಾಗಿ ಪ್ರಪಂಚವನ್ನು ಪರಿಚಯ ಮಾಡಿಕೊಡುತ್ತೆ, ಲೋಕವನ್ನು ತೋರಿಸುತ್ತೆ, ವಸ್ತು ವಿಷಯಗಳ ಪೂರ್ಣ ಜ್ಞಾನವನ್ನು ನಮಗೆ ಕೊಡುತ್ತೆ. ಈ ಗೃಹಸ್ಥಾಶ್ರಮ ಅನ್ನುವಂತಹದ್ದು ಒಂದು ರೀತಿಯ ಪ್ರಯೋಗಶಾಲೆ. ಪ್ರತಿಯೊಂದು ಕೂಡ ನಮ್ಮ ಅನುಭವಕ್ಕೆ ಬರುವಂತೆ ಮಾಡಿ ಅದು ನಮ್ಮನ್ನು ಎಚ್ಚರಿಸುತ್ತೆ. ಆಶ್ರಮ ಧರ್ಮದಲ್ಲಿ ಮೊದಲನೇ ಆಶ್ರಮ ಧರ್ಮವಾದ ಬ್ರಹ್ಮಚರ್ಯ ಅನ್ನುವಂತಹದ್ದು, ಅಲ್ಲಿ ಕೇವಲ ಇದರ ಬಗ್ಗೆ ಶಿಕ್ಷಣವನ್ನು ಸಿಕ್ಕಿರುತ್ತೆ. ನಾವೇನು ಥಿಯರಿ ಕ್ಲಾಸ್ ಅಂತ ಹೇಳ್ತೀವಿ, ಆ ಎಲ್ಲ ಥಿಯರಿ ಕ್ಲಾಸ್ಗಳು ಕೂಡ ಶಿಕ್ಷಣದ ರೂಪದಲ್ಲಿ ನಮಗೆ ಬ್ರಹ್ಮಚರ್ಯದಲ್ಲಿ ಪರಿಚಯವಾಗಿರುತ್ತೆ. ಆದರೆ ಗೃಹಸ್ಥಾಶ್ರಮದಲ್ಲಿ ನಾವು ಕಲಿತಂತಹ ಶಿಕ್ಷಣ ನಮ್ಮ ಜೀವನದಲ್ಲಿ ಅನುಭವವಾಗಿ ಕಂಡುಬರುತ್ತೆ. ಗುರುಗಳು, ಆಚಾರ್ಯರುಗಳು, ಅನುಭವಿಗಳು ಮತ್ತು ನಮ್ಮ ಶಾಸ್ತ್ರಗಳು ಜಗತ್ತು ನಶ್ವರ ಅಂತ ಸಾಕಷ್ಟು ಬಾರಿ ಹೇಳಿದ್ರು ಕೂಡ ಅವೆಲ್ಲವೂ ಈಗ ಒಂದೊಂದಾಗಿ ನಮ್ಮ ಅನುಭವಕ್ಕೆ ಬರುವಂತಹದ್ದು ಇದೇ ಗೃಹಸ್ಥಾಶ್ರಮದಲ್ಲಿ. ಈ ಅನುಭವಗಳು ಆದವನಿಗೆ ಮಾತ್ರ ವೈರಾಗ್ಯ ಅಂತಂದ್ರೆ ಏನು ಅನ್ನುವಂತಹದ್ದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇಂತಹ ಅನುಭವ ಈಗ ದೇವಹೂತಿಗೂ ಕೂಡ ಆಗಿದೆ. ಈಗ ಅವಳಿಗೆ ಇವೆಲ್ಲವೂ ಅರ್ಥವಾಗಿದೆ. ಇಂದ್ರಿಯ ಸುಖವನ್ನು ಭೋಗಿಸುವಲ್ಲಿ ಕಳೆದು ಹೋದಂತಹ ನನ್ನ ಸಮಯವೆಲ್ಲವೂ ನಿರರ್ಥಕ ಅಂತ ಈಗ ಗೋಳಾಡ್ತಾ ಇದ್ದಾಳೆ. ಕರ್ದಮ ಪ್ರಜಾಪತಿಯಂತಹ ಸರ್ವಜ್ಞನಾದ ಮುಕ್ತ ಪುರುಷನು ಅವಳಿಗೆ ಪತಿಯಾಗಿಯೇ ಸಿಕ್ಕಿದ್ರೂ ಕೂಡ ಅವಳು ಹೇಳ್ತಾಳೆ, ನಾನು ನಿನ್ನಿಂದ ಏನನ್ನೂ ಕಲಿಯೋದಕ್ಕೆ ಆಗಲೇ ಇಲ್ಲ, ಆ ಪ್ರಯತ್ನವನ್ನು ನಾನು ಎಂದೂ ಮಾಡಲೇ ಇಲ್ಲ. ಮತ್ತು ಕರ್ದಮ ಪ್ರಜಾಪತಿ ಕೇವಲ ಮುಕ್ತ ಪುರುಷ ಮಾತ್ರನಲ್ಲ, ಅವನು ಬೇರೆಯವರಿಗೂ ಕೂಡ ಮುಕ್ತಿಯನ್ನು ಕರುಣಿಸುವಂತಹ ಸಾಮರ್ಥ್ಯವನ್ನು ಹೊಂದಿದವನಾಗಿರ್ತಾನೆ. ಮುಕ್ತಿಪ್ರದರಾದ ಪತಿಯನ್ನು ಪಡೆದರೂ ಸಹ ಸಂಸಾರ ಬಂಧನದಿಂದ ಬಿಡುಗಡೆಯನ್ನು ಅವಳು ಬಯಸಿರಲಿಲ್ಲ. ಗುಣಶಾಲಿನಿಯಾದ ಮನುಕುಮಾರಿ ದೇವಹೂತಿ ಹೀಗೆ ವೈರಾಗ್ಯದಿಂದ ಕೂಡಿದಂತಹ ಮಾತುಗಳನ್ನು ಆಡ್ತಾ ಇದ್ದರೂ ಅವಳನ್ನು ಕುರಿತು ಕರ್ದಮ ಋಷಿ ಅವಳನ್ನು ಸಂತೈಸಿ ಸಮಾಧಾನ ಮಾಡುವ ಸಲುವಾಗಿ ಕೆಲವು ಮಾತುಗಳನ್ನ ಆಡ್ತಾನೆ. ಕರ್ದಮ ಋಷಿ ತನ್ನ ಪತ್ನಿಗೆ ಹೇಳ್ತಾನೆ, ಮಾಖಿದೋ ರಾಜಪುತ್ರಿ ತಂ ಆತ್ಮಾನಂ
ಪ್ರತ್ಯನಿಂದಿತೆ ಭಗವಾನ್ ಸ್ಥೇಕ್ಷರೋ ಗರ್ಭಂ ಆದುರಾತ್ ಸಂಪ್ರಪತ್ಸ್ಯತೆ. ಹೇ ಪ್ರೀತಿಯ ರಾಜಕುಮಾರಿ, ಮಾಖಿದೋ, ದುಃಖ ಪಡಬೇಡ, ದುಃಖವನ್ನು ಅನುಭವಿಸಬೇಡ, ದುಃಖವನ್ನು ಮೈಮೇಲೆ ಎಳ್ಕೋಬೇಡ. ಸಂಕಟವನ್ನು ಅನುಭವಿಸೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ನೀನು ವಿಷಾದವನ್ನು ಪಟ್ಕೋಬೇಡ. ಆತ್ಮಾನಾಂ ಪ್ರತ್ಯನಿಂದಿತೆ, ನಿನ್ನ ಬಗ್ಗೆ ನೀನೇ ದ್ವೇಷ ಮಾಡ್ಕೋಬೇಡ, ನಿನ್ನನ್ನು ನೀನು ನಿಂದಿಸ್ಕೋಬೇಡ. ಅವಿನಾಶಿಯಾದಂತಹ ಭಗವಂತ ಶ್ರೀಹರಿಯು ಸದ್ಯದಲ್ಲಿಯೇ ನಿನ್ನ ಗರ್ಭಕ್ಕೆ ಬರ್ತಾನೆ. ಈ ಒಂದು ಸತ್ಯವನ್ನು, ಈ ವಿಚಾರವನ್ನು ಸ್ವತಃ ಭಗವಂತನೇ ಕರ್ದಮ ಋಷಿಗೆ ಈ ಹಿಂದೆ ಹೇಳಿರ್ತಾನೆ. ಅದನ್ನು ಮನಸ್ಸಿಗೆ ತಂದುಕೊಂಡು, ತನ್ನ ಸ್ಮರಣೆಗೆ ತಂದುಕೊಂಡು ಕರ್ದಮ ಋಷಿ ದುಃಖಿಸ್ತಾ ಇದ್ದಂತಹ ಪತ್ನಿ ದೇವಹೂತಿಗೆ ಸಮಾಧಾನ ಪಡಿಸಿ ಧೈರ್ಯವನ್ನು ಹೇಳ್ತಾನೆ. ಹಾಗೂ ಅವಳಿಗೆ ಈ ಸತ್ಯವನ್ನು ಕೂಡ ತಿಳಿಸ್ತಾನೆ. ಅವಳಲ್ಲಿ ಧೈರ್ಯವನ್ನು ತುಂಬಲು, ಅವಳನ್ನು ಉತ್ತೇಜಿಸಲು ಅವನು ಹೇಳ್ತಾನೆ, ಹೇ ಪ್ರಿಯೆ, ಭಗವಂತನೇ ನಿನ್ನ ಮಗನಾಗಿ ಬರ್ತಾನೆ. ಆದ್ದರಿಂದ ನೀನು ಸಾಮಾನ್ಯಳಲ್ಲ. ಯೋಚನೆ ಮಾಡಬೇಡ, ಯೋಚಿಸಬೇಡ, ದುಃಖಿಸಬೇಡ. ಈಗ ನಿನಗೆ ನಿನ್ನದೇ ಆದ ಕೆಲವು ಕರ್ತವ್ಯಗಳಿದೆ, ಅತಿ ಶ್ರೇಷ್ಠವಾದ ಧರ್ಮಗಳಿದೆ. ಅವೆಲ್ಲವುಗಳನ್ನು ನೀನು ಪಾಲಿಸಬೇಕು, ಆಚರಿಸಬೇಕು. ಧೃತವ್ರತಾಸಿ ಭದ್ರಂ ತೇ ದಮೇನ ನಿಯಮೇನ ಚ ತಪೋ ದ್ರವಿಣ ದಾನೈಶ್ಚ ಶ್ರದ್ಧೆಯ ಚೇಶ್ವರಂ ಭಜ. ಹೇ ಪ್ರಿಯೆ, ನೀನು ಇಲ್ಲಿಯವರೆಗೆ ಅನೇಕ ರೀತಿಯ ವ್ರತಗಳನ್ನು ಆಚರಿಸಿದೆಯಾ. ನೀನು ಆಚರಿಸಿದ ವ್ರತಗಳು ನಿನಗೆ ಮಂಗಳವನ್ನು ಉಂಟು ಮಾಡುತ್ತೆ, ಸಂಶಯ ಬೇಡ. ನಿನ್ನ ಗರ್ಭಕ್ಕೆ ಪರಮಾತ್ಮನೇ ಅವತರಿಸಿ ಬರ್ತಾನೆ ಅಂತಂದಮೇಲೆ ಅದಕ್ಕಾಗಿ ನಿನ್ನ ಪೂರ್ವ ತಯಾರಿಗಳು ಯಾವ ರೀತಿಯಲ್ಲಿರಬೇಕು ಅದರ ಬಗ್ಗೆ ಯೋಚನೆ ಮಾಡು. ಈಗ ನೀನು ಭಗವಂತನನ್ನು ನೀನು ಸ್ವಾಗತಿಸಬೇಕು ಅಂತಂದರೆ ನೀನು ಹೇಗಿರಬೇಕು? ಈಗ ಈ ಕ್ಷಣದಲ್ಲಿ, ಈ ಸಮಯದಲ್ಲಿ ನಿನ್ನ ಆಚರಣೆಗಳು, ನಿನ್ನ ಸಿದ್ಧತೆಗಳು, ನಿನ್ನ ವ್ರತಾನಿಯಮಗಳು ಹೇಗಿರಬೇಕು? ಅವನ ಬರುವಿಕೆಯನ್ನು ನೀನು ತುಂಬು ಹೃದಯದಿಂದ ಸ್ವೀಕರಿಸಬೇಕಾಗುತ್ತೆ. ಅದಕ್ಕಾಗಿ ನೀನು ದಮೇನ ನಿಯಮೇನ ತಪೋ ದ್ರವಿಣ ದಾನೈ ಶ್ರದ್ಧೆಯ ಚ ಈಶ್ವರಂ ಭಜ. ಪರಮಾತ್ಮನನ್ನು ನೀನು ಪೂಜಿಸಿ ಆರಾಧಿಸಬೇಕು. ದಮೇನ ಇಂದ್ರಿಯಗಳನ್ನು ನಿಯಂತ್ರಿಸ್ಕೋಬೇಕಾಗತ್ತೆ. ನಿಯಮೇನ ಎಲ್ಲ ರೀತಿಯ ಸನ್ಮಾರ್ಗಗಳನ್ನು ಶಾಸ್ತ್ರಗಳು ತಿಳಿಸಿರುವ ರೀತಿಯಲ್ಲಿ ನೀನು ಅನುಸರಿಸಬೇಕು. ತಪೋ ಮನಸ್ಸು ಬುದ್ಧಿಯನ್ನು ಏಕಾಗ್ರಚಿತ್ತದಿಂದ ನೀನು ಆತ್ಮನಲ್ಲಿರಿಸಿ ಶ್ರದ್ಧೆಯಿಂದ ನಿನ್ನ ಚಿತ್ತವನ್ನು ಆ ಕಡೆಗೆ ಹರಿಸಬೇಕಾಗುತ್ತೆ. ದ್ರವಿಣ ದಾನೈಹಿ ಅನೇಕ ರೀತಿಯ ದಾನದ ಧರ್ಮಗಳನ್ನು ನೀನು ಮಾಡಬೇಕು. ಶ್ರದ್ಧೆಯ ಈಶ್ವರಂ ಭಜ, ಹೀಗೆ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನನ್ನು ನೀನು ಆರಾಧನೆ ಮಾಡಬೇಕು. ಒಳ್ಳೆಯ ಮಕ್ಕಳನ್ನು ಪಡೀಬೇಕು ಅಂತಂದರೆ ಇಂತಹ ಸತ್ಕರ್ಮಗಳನ್ನು ನೀನು ಮಾಡಬೇಕಾಗತ್ತೆ. ತಂದೆ ತಾಯಿ ಯಾರೇ ಆಗಿರಲಿ, ಒಳ್ಳೆಯ ಮಕ್ಕಳು ಜನಿಸಬೇಕು ಅನ್ನುವಂತಹದ್ದಾದರೆ ಹೀಗೆ ಅನೇಕ ರೀತಿಯ ವ್ರತ ನಿಯಮಗಳನ್ನು ಆಚರಣೆಗೆ ತಂದ್ಕೋಬೇಕಾಗತ್ತೆ. ಆದ್ದರಿಂದ ಈಗ ನಿನ್ನ ಗರ್ಭದಲ್ಲಿ ಪರಮಾತ್ಮನೇ ಅವತರಿಸಿ ಬರ್ತಾ ಇದ್ದಾನೆ ಅನ್ನೋದು ಗೊತ್ತಾಗಿರೋದ್ರಿಂದ ನೀನು ನಿನ್ನಲ್ಲಿ ಇಂತಹ ಸಿದ್ಧತೆಗಳನ್ನು ನೀನು ಮಾಡ್ಕೋಬೇಕಾಗತ್ತೆ. ನಿನ್ನ ಪೂರ್ವ ತಯಾರಿ ಬಹಳ ಮೇಲ್ಮಟ್ಟದಲ್ಲಿರಬೇಕು.
ಸಾ ತ್ವಯಾ ಆರಾಧಿತ ಶುಕ್ಲ ವಿತನ್ಮನ್ ಮಾಮಕಾಂ ಯಶಃ ಚೇತ್ತಾತೆ ಹೃದಯ ಗ್ರಂಥಿಂ ಔದಾರ್ಯೋ ಬ್ರಹ್ಮಭಾವನಃ. ಯಾವ ಭಗವಂತ ನಿನ್ನ ಉದರದಲ್ಲಿ ಅವತರಿಸಿ ಬರ್ತಾನೋ ಅದೇ ಭಗವಂತನು ನಿನಗೆ ಜ್ಞಾನವನ್ನು ದಯಪಾಲಿಸ್ತಾನೆ. ಯೋಚನೆ ಮಾಡಬೇಡ. ಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ಳೋಕ್ಕಾಗಲಿಲ್ವಲ್ಲ ಅಂತ ನೀನು ದುಃಖಿಸ್ಬೇಡ. ನಿನ್ನ ಗರ್ಭದಲ್ಲಿ ಅವತರಿಸಿ ಬರುವಂತಹ ಪರಮಾತ್ಮನೇ ನಿನಗೆ ಜ್ಞಾನವನ್ನು ಕೊಡ್ತಾನೆ. ಪರಮಾತ್ಮನಿಂದ ನಿನಗೆ ಜ್ಞಾನವು ಲಭಿಸುತ್ತೆ ಅಂತಂದ ಮೇಲೆ ಅದು ಸಾಮಾನ್ಯ ಜ್ಞಾನವಲ್ಲ, ಆತ್ಮಜ್ಞಾನವೇ ಆಗಿರುತ್ತೆ. ಅದರಲ್ಲಿ ಸಂಶಯ ಇಲ್ಲ. ಯಾವುದನ್ನು ನೀನು ಇಲ್ಲಿಯವರೆಗೆ ಕಲಿಯಲಾಗಲಿಲ್ಲ ಅಂತ ಹೇಳಿ ವ್ಯಥೆ ಪಡ್ತಾ ಇದೆಯಾ, ಈಗ ವ್ಯಥೆ ಪಡುವಂತಹ ಅವಶ್ಯಕತೆ ಇಲ್ಲ. ಯಾವುದನ್ನು ನೀನು ತಿಳ್ಕೊಳ್ಳೋಕ್ಕಾಗಲಿಲ್ಲ ಅದನ್ನು ತಿಳಿಸೋದಕ್ಕೆ ಭಗವಂತನೇ ನಿನ್ನಲ್ಲಿ ಬರ್ತಾ ಇದ್ದಾನೆ. ನಿನ್ನ ಮಗನಿಂದಲೇ ನಿನಗೆ ಸಿಗುವಂತಹ ಪರಮಜ್ಞಾನವು ಚೇತಾತೆ ಹೃದಯ ಗ್ರಂಥಿಂ, ನಿನ್ನ ಹೃದಯದಲ್ಲಿ ಹೆಪ್ಪು ಕಟ್ಟಿರುವಂತಹ ಅಜ್ಞಾನದ ಗಂಟುಗಳನ್ನು ಅದು ಕತ್ತರಿಸಿ ಹಾಕತ್ತೆ. ಇಷ್ಟು ಮಾತ್ರ ಅಲ್ಲ, ನಿನ್ನ ಮಗನ ಕಾರಣದಿಂದ ನಾನು ಕೂಡ ಯಶಸ್ಸನ್ನು ಪಡ್ಕೋತೀನಿ. ಹೀಗೆ ಕರ್ದಮ ಪ್ರಜಾಪತಿ ಪತ್ನಿ ದೇವಹೂತಿಗೆ ಈ ಎಲ್ಲ ವಿಚಾರಗಳನ್ನು ತಿಳಿಸಿ ಅವಳ ಮನಸ್ಸಿನ ಆಳದಲ್ಲಿ ಹುದುಗಿದ್ದಂತಹ ದೋಷವನ್ನು ನಿವಾರಿಸಿ ಅವಳಿಗೆ ಸಮಾಧಾನದ ಮಾತುಗಳನ್ನು ಹೇಳ್ತಾನೆ. ನಂತರ ದೇವಹೂತಿ ಕರ್ದಮ ಪ್ರಜಾಪತಿಯ ಆದೇಶದಲ್ಲಿ ಗೌರವವನ್ನು ತೋರಿ ಪೂರ್ಣ ನಂಬಿಕೆಯಿಂದ ಶ್ರದ್ಧೆಯಿಂದ ಪರಮಾತ್ಮ ಶ್ರೀಹರಿಯನ್ನು ಆರಾಧಿಸತೊಡಗ್ತಾಳೆ. ಸ್ವಲ್ಪ ಸಮಯದ ನಂತರ, ಅಂದರೆ ಒಂದು ಸೂಕ್ತ ಸಮಯದಲ್ಲಿ, ಭಗವಂತ ಶ್ರೀಹರಿ ದೇವಹೂತಿಯ ಗರ್ಭವನ್ನು ಪ್ರವೇಶಿಸಿ ಮತ್ತು ಪ್ರಕಟಗೊಳ್ತಾನೆ. ಅರ್ಥಾತ್ ಭಗವಂತ ಶ್ರೀಹರಿಯು ಅವಳ ಗರ್ಭದ ಮೂಲಕ ಅವತರಿಸಿ ಬರ್ತಾನೆ ಲೋಕಕ್ಕೆ. ಆ ಸಮಯದಲ್ಲಿ ಅವನು ಅವತರಿಸಿದ ಕ್ಷಣದಲ್ಲಿ ಆಕಾಶದಲ್ಲಿ ದೇವದುಂದುಬಿಗಳು ಮೊಳಗತ್ತೆ, ಮೋಡಗಳಿಂದ ಅಮೃತಧಾರೆ ಸುರಿಯುತ್ತೆ, ಗಂಧರ್ವರು ಗಾನ ಸೇವೆ ಮಾಡ್ತಾರೆ, ಅಪ್ಸರೆಯರು ಆನಂದದಿಂದ ನೃತ್ಯವನ್ನು ಮಾಡ್ತಾರೆ, ದೇವತೆಗಳು ಹೂಮಳೆಯನ್ನು ಸುರಿಸ್ತಾರೆ. ಎಲ್ಲೆಲ್ಲೂ ಲೋಕದೆಲ್ಲೆಡೆಯೂ ಆನಂದವು ಕಾಣಸಿಗತ್ತೆ. ಇಂತಹ ಸಂದರ್ಭದಲ್ಲಿ ಕರ್ದಮ ಪ್ರಜಾಪತಿಯ ಆಶ್ರಮಕ್ಕೆ ಮರೀಚಿ ಮುಂತಾದಂತಹ ದೇವ ಮುನಿಗಳ ಸಹಿತ ಶ್ರೀ ಬ್ರಹ್ಮದೇವರು ಅಲ್ಲಿಗೆ ಬರ್ತಾರೆ. ಪರಮಾತ್ಮ ಶ್ರೀಹರಿಯು ದೇವಹೂತಿಯಲ್ಲಿ ಅವತಾರವನ್ನು ತೆಗೆದುಕೊಂಡಿದ್ದ ಕಾರಣವೇ ಸಾಂಖ್ಯ ತತ್ವವನ್ನು ಪ್ರವರ್ತನೆ ಮಾಡುವ ಉದ್ದೇಶದಿಂದ. ಆದ್ದರಿಂದ ಅವನೀಗ ಅವತರಿಸಿ ಬಂದಿದ್ದಾನೆ ಅಂತ ಬ್ರಹ್ಮದೇವರಿಗೆ ಈ ವಿಚಾರ ಗೊತ್ತಿರುತ್ತೆ. ಸಾಂಖ್ಯ ತತ್ವ ಅಂತಂದರೆ ಆತ್ಮವಿಚಾರ, ಪರಮಾತ್ಮ ತತ್ವಗಳು, ಬ್ರಹ್ಮವಿದ್ಯೆ ಅಂತ ಹೇಳ್ತಾರೆ. ಬ್ರಹ್ಮದೇವರು ಕರ್ದಮನನ್ನು ಕುರಿತು ಈ ರೀತಿ ಹೇಳ್ತಾರೆ: ತ್ವಯಾ ಮೇ ಪಚಿತಸ್ತಾತ ಕಲ್ಪಿತ ನಿರ್ವ್ಯಲೀಕತಃ ಯನ್ಮೇ ಸಂಜಗೃಹೇ ವಾಕ್ಯಂ ಭವಾನ್ ಮಾನದ ಮಾನಯನ್ ಏತಾವತ್ಯೇವ ಶುಶ್ರೂಷಾ ಕಾರ್ಯಂ ಪಿತರೀ ಪುತ್ರಕೈಃ ಬಾಢಮಿತ್ಯನು ಮನ್ಯೇತ ಗೌರವೇಣ ಗುರೋರ್ವಚಃ. ಕರ್ದಮರನ್ನು ನೋಡಿದ ಕೂಡಲೇ ಬ್ರಹ್ಮದೇವರು ಹೇಳ್ತಾರೆ: ವತ್ಸ ಕರ್ದಮ,
ಬೇರೆಯವರನ್ನು ಗೌರವಿಸಿ ಅವರಿಗೆ ಮಾನವನ್ನು ಕೊಡುವವನು ನೀನು. ಎಲ್ಲರನ್ನ ಗೌರವಿಸುವವನು ನೀನು. ನನಗೆ ನೀನು ಗೌರವವನ್ನು ಕೊಟ್ಟು ನನ್ನನ್ನು ಸನ್ಮಾನಿಸುತ್ತಾ ನನ್ನ ಆಜ್ಞೆಯನ್ನು, ನನಗೆ ಕೊಟ್ಟ ಮಾತನ್ನು ನೀನು ನೆರವೇರಿಸಿದೀಯಾ. ನಿನ್ನ ನಿಷ್ಕಪಟ ಭಾವದಿಂದ ನನ್ನ ಪೂಜೆ ಮಾಡಿದೀಯಾ. ಒಬ್ಬ ಮಗನಾದವನು ತಂದೆಯ ಮಾತು ಏನೇ ಆಗಿರಲಿ, ಅವನ ಒಂದು ಕೂಗಿಗೆ ನಾನೀಗ ಏನು ಮಾಡಬೇಕು ಅಂತ ಹೇಳಿ ಅವನ ಬಳಿ ಅತ್ಯಂತ ಆದರದಿಂದ ಅವನ ಮಾತನ್ನು ಪಾಲಿಸುವಂತಹದ್ದು ಒಬ್ಬ ತಂದೆಗೆ ಸಲ್ಲಿಸಬೇಕಾದಂತಹ ಅತ್ಯಂತ ಶ್ರೇಷ್ಠವಾದ ಸೇವೆ ಮತ್ತು ಪೂಜೆ. ನೀನು ಅಂತಹ ಪೂಜೆ ಮತ್ತು ಸೇವೆಯನ್ನು ನನಗೆ ಮಾಡಿದೀಯಾ. ನನ್ನನ್ನು ಸಂತೋಷಗೊಳಿಸಿದೀಯಾ. ನೀನು ಬಹಳ ಸಭ್ಯನಾಗಿದೀಯಾ. ನಿನ್ನ 9 ಜನ ಸುಂದರಿಯರಾದ ಹೆಣ್ಣು ಮಕ್ಕಳ ಮದುವೆ ಮಾಡು. ಮುಂದೆ ಈ ಕನ್ಯೆಯರು ತಮ್ಮ ತಮ್ಮ ವಂಶ ಸಂತತಿಗಳ ಮೂಲಕ ಈ ಸೃಷ್ಟಿಯನ್ನು ಅನೇಕ ಪ್ರಕಾರಗಳಿಂದ ಘನತೆ ಹೆಚ್ಚಾಗುವಂತೆ ಮಾಡ್ತಾರೆ. ನೀನೀಗ ಮರೀಚಿ ಮುಂತಾದ ಮುನಿಗಳಿಗೆ ನಿನ್ನ ಈ 9 ಜನ ಹೆಣ್ಣು ಮಕ್ಕಳನ್ನು ಕೊಟ್ಟು ಮದುವೆ ಮಾಡು. ಇವರೆಲ್ಲರಿಂದ ನಿನ್ನ ವಂಶದ ಕೀರ್ತಿ ಬೆಳಗತ್ತೆ, ಲೋಕದಲ್ಲಿ ಕಲ್ಯಾಣ ಉಂಟಾಗತ್ತೆ. ಇಷ್ಟು ಹೇಳಿ ನಂತರ ಬ್ರಹ್ಮದೇವರು ದೇವಹೂತಿಯ ಕಡೆಗೆ ಬಂದು ಅವಳ ಕಡೆಗೆ ತಿರುಗಿ ಅವಳಿಗೆ ಹೇಳ್ತಾರೆ, ಹೇ ರಾಜಕುಮಾರಿ, ನೀನು ಕೂಡ ಶ್ರೇಷ್ಠಳಾಗಿದೆಯಾ. ಹೊನ್ನಿನಂತೆ ಹೊಳೆಯುವಂತಹ ಕೇಶಗಳಿಂದಲೂ ತಾವರೆ ಹೂವಿನಂತೆ ಕಂಗೊಳಿಸುವ ಕಣ್ಣುಗಳಿಂದಲೂ ಪದ್ಮಾಂಕಿತವಾದ ಪಾದಾರವಿಂದಗಳಿಂದಲೂ ಪ್ರಕಾಶಮಾನನಾಗಿರುವ ಕೈಟಭ ಮರ್ದನನಾದ ಶ್ರೀ ಮಹಾವಿಷ್ಣುವೇ ಜ್ಞಾನ ವಿಜ್ಞಾನಗಳ ಮೂಲಕ ಕರ್ಮಗಳ ವಾಸನೆಯನ್ನು ಕತ್ತರಿಸಿ ಹಾಕಲು ಶಿಶುವಾಗಿ ನಿನ್ನ ಗರ್ಭವನ್ನು ಪ್ರವೇಶಿಸಿ ಕಪಿಲ ಎಂಬ ಹೆಸರಿನಿಂದ ಅವತರಿಸಿದ್ದಾನೆ. ಅವಿದ್ಯೆಯಿಂದ ಉಂಟಾದ ಮೋಹದ ಗಂಟುಗಳನ್ನು ಅವನು ನಿರ್ಮೂಲ ಮಾಡ್ತಾನೆ. ಸಾಂಖ್ಯ ತತ್ವವನ್ನು ಪ್ರಚಾರ ಮಾಡ್ತಾನೆ. ಇವನಿಂದಾಗಿ ನಿನ್ನ ಕೀರ್ತಿ ಕೂಡ ಹೆಚ್ಚಾಗತ್ತೆ ಮತ್ತು ಪರಮಾತ್ಮ ಭಗವಂತ ಕಪಿಲ ನಿನಗೂ ಕೂಡ ಆತ್ಮಜ್ಞಾನವನ್ನು ಕೊಡ್ತಾನೆ. ಹೀಗೆ ಬ್ರಹ್ಮದೇವರು ದೇವಹೂತಿ ಮತ್ತು ಕರ್ದಮ ಪ್ರಜಾಪತಿ ಇವರನ್ನು ಹರಸಿ ಹಾರೈಸ್ತಾರೆ. ಬ್ರಹ್ಮದೇವರ ಮಾತಿನಂತೆ ಋಷಿ ಕರ್ದಮನು ತನ್ನ 9 ಜನ ಹೆಣ್ಣು ಮಕ್ಕಳಿಗೆ ಮದುವೆಯನ್ನು ಮಾಡ್ತಾನೆ. ಕಲಾ ಎಂಬ ಮಗಳನ್ನು ಮರೀಚಿ ಮಹರ್ಷಿಗಳಿಗೆ ಮದುವೆ ಮಾಡಿಕೊಡ್ತಾನೆ. ಅನಸೂಯಳನ್ನು ಅತ್ರಿ ಮಹಾಮುನಿಗಳಿಗೆ ಮದುವೆ ಮಾಡಿಕೊಡ್ತಾನೆ. ಶ್ರದ್ಧೆ ಎಂಬ ಕನ್ಯೆಯನ್ನು ಅಂಗೀರಸ ಋಷಿಗಳು ಮದುವೆ ಆಗ್ತಾರೆ. ಹವಿರ್ಭೂ ಅನ್ನುವವಳನ್ನು ಪುಲಸ್ತ್ಯರು ಮದುವೆ ಆಗ್ತಾರೆ. ಮತ್ತು ನಹರ್ಷಿ ಪುಲಹರು ಗತಿ ಎಂಬುವವಳನ್ನು ಕ್ರತು ಮುನಿಗಳು ಕ್ರಿಯೆಯನ್ನು, ಖ್ಯಾತಿ ಎಂಬುವಳನ್ನು ಮೃಗು ಮುನಿಗಳು ಮತ್ತು ವಸಿಷ್ಠರು ಅರಂಧುತಿಯನ್ನು ಮದುವೆಯಾಗ್ತಾರೆ. ಹೀಗೆ ತನ್ನ 9 ಜನ ಹೆಣ್ಣು ಮಕ್ಕಳ ಮದುವೆಯನ್ನು ನೆರವೇರಿಸ್ತಾನೆ. ವಿವಾಹದ ನಂತರ ಕರ್ದಮ ಋಷಿ ಮತ್ತು ದೇವಹೂತಿಯರ ಅನುಮತಿಯನ್ನು ಪಡೆದು ಎಲ್ಲರೂ ತಮ್ಮ ತಮ್ಮ ಆಶ್ರಮಗಳಿಗೆ ಹೊರಟು ಹೋಗ್ತಾರೆ. ಕರ್ದಮ ಋಷಿಗೆ ತಾನು ತನ್ನೆಲ್ಲ ಕರ್ತವ್ಯಗಳನ್ನು ಸರಿಯಾಗಿಯೇ ನಿರ್ವಹಿಸಿದೆ ಅನ್ನುವ ತೃಪ್ತಿ ಹೊಂದುತ್ತಾನೆ. ಕೆಲ ಸಮಯದ ನಂತರ ಪರಮಾತ್ಮ ಶ್ರೀಹರಿ
ಬ್ರಹ್ಮದೇವರು ಹೇಳಿದಂತೆಯೇ ಅವರ ಮನೆಯಲ್ಲಿ ಅವತರಿಸಿ ಬಂದಿರ್ತಾನೆ. ಇಂತಹ ಒಂದು ಸಂದರ್ಭದಲ್ಲಿ ಒಂದು ಉತ್ತಮವಾದ ಅವಕಾಶವನ್ನು ಉಪಯೋಗಿಸಿಕೊಂಡು ಕರ್ದಮ ಪ್ರಜಾಪತಿ ಏಕಾಂತದಲ್ಲಿ ಭಗವಾನ್ ಕಪಿಲರ ಬಳಿ ಬಂದು ಅವನಿಗೆ ನಮಸ್ಕಾರವನ್ನು ಮಾಡ್ತಾನೆ. ತಂದೆಯಾದ ಕರ್ದಮ ಪ್ರಜಾಪತಿಯೇ ಮಗನಾದ ಕಪಿಲನಿಗೆ ನಮಸ್ಕರಿಸಿದ ಅಂತಂದರೆ ಕರ್ದಮ ಪ್ರಜಾಪತಿಗೆ ತಿಳಿದಿದೆ ಕಪಿಲ ಸಾಕ್ಷಾತ್ ಶ್ರೀಹರಿ ಮಹಾವಿಷ್ಣು. ಇದೊಂದು ಕೇವಲ ನರಲೀಲಾ, ಒಂದು ಲೀಲೆ ನಡೆಯುವ ಸಲುವಾಗಿ ಭಗವಂತ ಅವತಾರವನ್ನು ತೆಗೆದುಕೊಂಡು ಇಲ್ಲಿ ಬಂದಿದ್ದಾನೆ. ಈ ಎಲ್ಲ ಸತ್ಯಗಳು ಅವನಿಗೆ ಗೊತ್ತಿರೋದ್ರಿಂದ ಏಕಾಂತದಲ್ಲಿದ್ದಂತಹ ಸಮಯವನ್ನು ಉಪಯೋಗಿಸಿಕೊಂಡು ಕರ್ದಮ ಪ್ರಜಾಪತಿ ಭಗವಾನ್ ಕಪಿಲರ ಬಳಿ ಬಂದು ಅವರಿಗೆ ನಮಸ್ಕಾರವನ್ನು ಮಾಡ್ತಾನೆ ಮತ್ತು ಭಗವಾನ್ ಕಪಿಲರಿಗೆ ಹೇಳ್ತಾನೆ, ಹೇ ಪ್ರಭು, ನೀವೆಷ್ಟು ಕಾರುಣ್ಯಮೂರ್ತಿ. ಇದು ನನ್ನ ಪುಣ್ಯ, ನನ್ನ ಸೌಭಾಗ್ಯ. ದೇವತೆಗಳು ಪ್ರಸನ್ನರಾಗಿ ಒಬ್ಬ ಭಗವಂತ ಹೀಗೆ ಭೂಮಿಗೆ ಬಂದು ಮನುಷ್ಯರ ಜೊತೆ ಇರಬೇಕು ಅಂತಂದರೆ ಅದಕ್ಕೆ ಅನೇಕ ಸಮಯವೇ ಬೇಕಾಗುತ್ತೆ. ಭಕ್ತರ ಮೇಲೆ ನಿನಗೆ ಇರುವಂತಹ ಪ್ರೀತಿಯೇ ಇದಕ್ಕೆ ಮುಖ್ಯ ಕಾರಣ. ಲೋಕದಲ್ಲಿ ಕಲ್ಯಾಣವನ್ನು ಉಂಟು ಮಾಡಬೇಕು ಅಂತ ಹೇಳಿ ಭಗವಂತ ನೀನು ಕೊಟ್ಟ ಮಾತನ್ನು ನೆರವೇರಿಸಲು ಮತ್ತು ಸಾಂಖ್ಯ ತತ್ವವನ್ನು ಬೋಧಿಸಲು ಮತ್ತು ಎಲ್ಲರಿಗೂ ಆ ಒಂದು ಜ್ಞಾನ ನಶಿಸಿ ಹೋಗದಂತೆ ಸಿಗಬೇಕು ಅಂತ ಹೇಳಿ ಇಲ್ಲಿ ಲೋಕದಲ್ಲಿ ನಮ್ಮಲ್ಲಿ ಅವತರಿಸಿ ಬಂದಿದೆಯಾ. ಹೀಗೆ ಹೇಳಿ ಕರ್ದಮರು ಭಗವಂತನನ್ನು ಸ್ತುತಿಸ್ತಾರೆ. ಪರಮಾತ್ಮನ ವಿಚಾರವನ್ನು ತಿಳಿದಂತಹ ಕರ್ದಮ ಪ್ರಜಾಪತಿ ಮುಂದೆ ತಾನು ಸನ್ಯಾಸವನ್ನು ಸ್ವೀಕರಿಸಲು ಸಿದ್ಧತೆಯನ್ನು ಮಾಡಿಕೊಂಡಿದ್ದೀನಿ. ನಾನೀಗ ಸನ್ಯಾಸಕ್ಕಾಗಿ ಈ ಆಶ್ರಮವನ್ನು ಬಿಟ್ಟು ಹೋಗ್ತಾ ಇದ್ದೀನಿ. ಈ ಎಲ್ಲ ವಿಚಾರವನ್ನು ಕಪಿಲರಿಗೆ ತಿಳಿಸಿ ಅವರ ಅನುಮತಿಯನ್ನು ಪಡಿಬೇಕು ಅಂತ ಹೇಳಿ ಅವರು ಏಕಾಂತದಲ್ಲಿದ್ದಂತಹ ಒಂದು ಸಮಯದಲ್ಲಿ ಅವರ ಬಳಿ ಬಂದು ಈ ಎಲ್ಲ ವಿಚಾರಗಳನ್ನು ಬಹಳ ಸೂಕ್ಷ್ಮವಾಗಿ ಅವರಿಗೆ ಮನದಟ್ಟು ಮಾಡಿಕೊಡ್ತಾನೆ. ಭಗವಂತನನ್ನು ಸ್ತುತಿಸ್ತಾನೆ. ಸ್ತುತಿಸಿ ಅವನ ಆಶೀರ್ವಾದವನ್ನು ಪಡೆದು ತನ್ನ ಉದ್ದೇಶಕ್ಕಾಗಿ ತಾನು ಸನ್ಯಾಸವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಅವನು ಹೋಗುವ ಸಿದ್ಧತೆ ಮಾಡಿಕೊಂಡಿರುವ ಕಾರಣದಿಂದ ಕಪಿಲರ ಬಳಿ ಈ ಎಲ್ಲ ವಿಚಾರವನ್ನು ಪ್ರಸ್ತಾಪಿಸಿರ್ತಾನೆ. ಕರ್ದಮ ಪ್ರಜಾಪತಿ ಭಗವಂತನನ್ನು ಯಾವ ರೀತಿ ಸ್ತುತಿಸ್ತಾನೆ, ಏನೆಲ್ಲ ವಿಚಾರವನ್ನು ಮಾಡ್ತಾನೆ, ಈ ಎಲ್ಲ ವಿಚಾರಗಳನ್ನು ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.